ಹಾಯ್ ಫ್ರೆಂಡ್ಸ್, ಮಹಾಭಾರತದ 6ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಅಧ್ಯಾಯದಲ್ಲಿ ಪಾಂಡುಪುತ್ರರ ಜನನದ ಬಗ್ಗೆ ತಿಳಿದುಕೊಳ್ಳೋಣ. ಕುಂತಿ ಭೋಜನ ಏರ್ಪಡಿಸಿದ್ದ ಸ್ವಯಂವರದಲ್ಲಿ ಮಹಾಬಲನಾದ ತೇಜಸ್ಸಿನಿಂದ ಕೂಡಿದ್ದ ಪಾಂಡುರಾಜನನ್ನು ಕುಂತಿದೇವಿ ವರಿಸುತ್ತಾಳೆ. ಕುಂತಿಯನ್ನು ಮದುವೆಯಾದ ಬಳಿಕ ಪಾಂಡುರಾಜ ಮಾದ್ರಿಯನ್ನು ಕೂಡ ವರಿಸುತ್ತಾನೆ. ಹೀಗೆ ತನ್ನ ಪತ್ನಿಯರೊಡನೆ ಸುಖವಾಗಿ ಸಂಸಾರ ಮಾಡುತ್ತಿದ್ದ. ಪಾಂಡು ಕುಂತಿ ಮತ್ತು ಮಾದ್ರಿಯೊಂದಿಗೆ ಒಮ್ಮೆ ಬೇಟೆಗೆಂದು ಕಾಡಿಗೆ ಬರುತ್ತಾನೆ. ಸುಂದರ ಕಾನನದಲ್ಲಿ ಹಾಯಾಗಿ ಓಡಾಡಿಕೊಂಡಿದ್ದ 2 ಜಿಂಕೆಗಳು ಪಾಂಡುವಿನ ಕಣ್ಣಿಗೆ ಬೀಳುತ್ತದೆ. ಆ 2 ಜಿಂಕೆಯನ್ನು ಹಿಂಬಾಲಿಸಿ ಬಂದ ಪಾಂಡುರಾಜ ಅವೆರಡು ಜಿಂಕೆ ರತಿ ಸುಖ ಅನುಭವಿಸುತ್ತಿದ್ದ ಸಂದರ್ಭದಲ್ಲಿ ಗುರಿಯಿಟ್ಟು ಬಾಣ ಬಿಡುತ್ತಾನೆ. ಆ ಬಾಣ ತಾಗಿದ ಜಿಂಕೆಗಳು ತಮ್ಮ ನಿಜ ರೂಪ ತಾಳುತ್ತದೆ. ಆ ಜಿಂಕೆಗಳು ಋಷಿ ಮತ್ತು ಅವನ ಪತ್ನಿಯಾಗಿರುತ್ತಾಳೆ. ಪಾಂಡುವಿನ ಮೇಲೆ ಸಿಟ್ಟಾಗಿ ಋಷಿ, ತಮ್ಮ ರತಿ ಕ್ರೀಡೆ ಮುಗಿದ ಬಳಿಕ ನೀನು ನಮ್ಮನ್ನು ಹೊಡೆಯಬಹುದಿತ್ತು. ಆದರೆ ನಾನು ರತಿಸುಖ ಅನುಭವಿಸುವಾಗ ನೀನು ನನ್ನನ್ನು ಕೊಲ್ಲಲು ಯತ್ನಿಸಿದ್ದೀಯ. ನೀನು ಕೂಡ ರತಿಸುಖ ಅನುಭವಿಸುವ ಸಂದರ್ಭದಲ್ಲೇ ನಿನಗೆ ಸಾವು ಬರಲಿ ಎಂದು ಶಾಪ ಹಾಕಿ ಇಬ್ಬರೂ ಜೀವ ಬಿಡುತ್ತಾರೆ. ಇದಾದ ಬಳಿಕ ಪಾಂಡುರಾಜನೇ ಕುಂತಿಯನ್ನು ಕುರಿತು ನೀನು ನಿಯೋಗ ಪದ್ಧತಿಯಿಂದ ಸಂತಾನ ಪಡಿ ಎಂದು ಸಲಹೆ ಕೊಟ್ಟು, ನನಗಿಂತ ಉತ್ತಮರಾದವರಿಂದ ನಿಯೋಗ ಪದ್ಧತಿಯಿಂದ ಸಂತಾನ ಪಡಿ ಎಂದು ಕುಂತಿದೇವಿ ನನಗೆ ಸಂತಾನ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಈ ರೀತಿಯಲ್ಲಿ ಮಾತ್ರ ನನಗೆ ಸಂತಾನ ಬೇಡ ಎಂದು ಹೇಳುತ್ತಾಳೆ. ಆದರೂ ಪಟ್ಟು ಬಿಡದ ಪಾಂಡು, ರಾಜ ಇಲ್ಲ, ಇದರಿಂದ ನನಗೇನು ಮನನೊಯ್ಯುವುದಿಲ್ಲ ಎಂದಾಗ ಕುಂತಿ ತನ್ನ ವೃತ್ತಾಂಶವನ್ನು ತಿಳಿಸುತ್ತಾಳೆ. ಹಿಂದೆ ದೂರ್ವಾಸ ಮುನಿಗಳು ನನಗೆ ಕೊಟ್ಟ ವರದ ಬಗ್ಗೆ ತಿಳಿಸಿದಾಗ ಪಾಂಡುರಾಜ ಬಹಳ ಸಂತೋಷದಿಂದ, ಹಾಗಿದ್ದರೆ ಹೀಗೆ